ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ಆಗಸ್ಟ್ 27ರಂದು ನಡೆದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಗೂಗಲ್ ಬಳಸಿ ಅನುವಾದ ಮಾಡಿದ ಪ್ರಶ್ನೆ ಪತ್ರಿಕೆಯನ್ನು ನೀಡಿರುವುದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದ್ದು, ಮರುಪರೀಕ್ಷೆ ನಡೆಸಬೇಕೆಂಬ ಹೋರಾಟ ಕಾವು ಪಡೆಯುತ್ತಿದೆ. ರಾಜ್ಯದ ಪ್ರಮುಖ ಪತ್ರಿಕೆಗಳು ಈ ಪರೀಕ್ಷೆಯ ಅನುವಾದ ಅವಾಂತರದ ಬಗ್ಗೆ ಗಮನ ಸೆಳೆದಿದ್ದು, ಕೆಪಿಎಸ್ಸಿಯ ನಡೆಯನ್ನು ಖಂಡಿಸಿ ಸಂಪಾದಕೀಯ ಕೂಡ ಬರೆದಿವೆ. ಗೂಗಲ್ನಲ್ಲಿ ಅನುವಾದ ಮಾಡಿದ ಪ್ರಶ್ನೆ ಪತ್ರಿಕೆ ನೀಡಿದ್ದರಿಂದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತೊಂದರೆಯಾಗಿದ್ದು, ಮರುಪರೀಕ್ಷೆ ನಡೆಸಬೇಕೆಂದು ಒತ್ತಾಯಿಸಲಾಗಿದೆ. ಕೆಪಿಎಸ್ಸಿಯ ಭ್ರಷ್ಟಾಚಾರ ಮತ್ತು ಅವಾಂತರಗಳಿಂದ ರೊಚ್ಚಿಗೆದ್ದ ಅಭ್ಯರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಕೆಪಿಎಸ್ಸಿ ಮೋಸ ಮತ್ತು ಕೆಎಎಸ್ ರೀ ಎಕ್ಸಾಮ್ ಎಂಬ ಹ್ಯಾಶ್ಟ್ಯಾಗ್ ಬಳಸಿ ತಮ್ಮ ನೋವು, ಆಕ್ರೋಶ ತೋಡಿಕೊಳ್ಳುತ್ತಿದ್ದಾರೆ. ಮರುಪರೀಕ್ಷೆ ಇಲ್ಲವೇ ಕೆಪಿಎಸ್ಸಿ ಬಹಿಷ್ಕಾರ, 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 ಮರುಪರೀಕ್ಷೆ ಇಲ್ಲವೇ ಕೆಪಿಎಸ್ಸಿ ಬಹಿಷ್ಕಾರ. ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೆ ನಡೆಸಬೇಕೆಂಬ ಹೋರಾಟ ತೀವ್ರವಾಗುತ್ತಿದ್ದು, ಪರೀಕ್ಷೆ ಬರೆದ ಬಹುತೇಕ ಅಭ್ಯರ್ಥಿಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಜಾಬ್ ನ್ಯೂಸ್ ನಡೆಸಿದ ಪೋಲ್ನಲ್ಲಿ 89% ಅಭ್ಯರ್ಥಿಗಳು ಮರುಪರೀಕ್ಷೆ ನಡೆಯಲಿ ಎಂದಿದ್ದಾರೆ. ಈ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸುತ್ತಿವೆ. ಈ ನಡುವೆ ನಾಡಿನ ಖ್ಯಾತ ಸಾಹಿತಿಗಳು, ಕನ್ನಡ ಚಿತ್ರರಂಗದ ಗಣ್ಯರು, ಮಠಾಧೀಶರು ಕೂಡ ಕೆಪಿಎಸ್ಸಿಯ ನಡೆಯನ್ನು ಖಂಡಿಸಿ ಮರುಪರೀಕ್ಷೆ ನಡೆಸಿ ಎಂದು ಒತ್ತಾಯಿಸಲಾರಂಭಿಸಿದ್ದಾರೆ. ಕೆಪಿಎಸ್ಸಿಯ ಅನುವಾದ ಅವಾಂತರ ಬಗ್ಗೆ ವಿಧಾನಸಭೆಯಲ್ಲಿನ ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ ನಾಯಕಿ ಭವ್ಯ ನರಸಿಂಹಮೂರ್ತಿ ಸೇರಿದಂತೆ ಅನೇಕ ರಾಜಕಾರಣಿಗಳು ಟ್ವೀಟ್ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಕೆಪಿಎಸ್ಸಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎರಡು ದಿನಗಳ ಹಿಂದೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡದ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬಾ ಲೋಪಗಳಿದ್ದಾವೆ ಎನ್ನುವಂತ ಒಂದು ದೂರು ಕೇಳಿಬಂದಿದೆ. ಪತ್ರಿಕೆಗಳಲ್ಲಿ ಕೂಡ ಅದು ಪ್ರಕಟ ಆಗಿದೆ. ಇದು ಕನ್ನಡದ ವಿದ್ಯಾರ್ಥಿಗಳಿಗೆ ಬಹಳ ಆತಂಕವನ್ನು ತರುವಂಥದ್ದು. ಲೋಕಸೇವಾ ಆಯೋಗದ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಈ ಕನ್ನಡದ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಎಎಸ್ ತರದ ಪರೀಕ್ಷೆಗಳನ್ನು ಪಾಸ್ ಮಾಡಿ ಅವರ ಜೀವನವನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು ಮತ್ತು ಈ ನಾಡಿನ ಸೇವೆ ಮಾಡಬೇಕು ಅನ್ನೋದು ನಮ್ಮ ಕನ್ನಡದ ವಿದ್ಯಾರ್ಥಿಗಳ ಉದ್ದೇಶ ಆಗಿರುತ್ತೆ. ಕನ್ನಡದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋದ್ರೊಳಗೆ ತೊಂದರೆ ಆಗಿಬಿಟ್ರೆ ಅವರು ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸೋದಕ್ಕೆ ಸಾಧ್ಯ ಇದೆ? ಇದು ಬಹಳ ಅನ್ಯಾಯ. ಲೋಕಸೇವಾ ಆಯೋಗಕ್ಕೆ ನಾನು ವಿನಂತಿ ಮಾಡೋದೇನು, ಸರ್ಕಾರಕ್ಕೆ ವಿನಂತಿ ಮಾಡೋದೇನು ಅಂತಂದ್ರೆ, ಈ ಪರೀಕ್ಷೆಗಳನ್ನು ರದ್ದುಪಡಿಸಿ, ಮೊನ್ನೆ ಆಗಿರೋದು ಸರಿಯಾದ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿಸಿ ಮರುಪರೀಕ್ಷೆಯನ್ನು, ಹೊಸದಾಗಿ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿದೆ. ಇದನ್ನ ಸರ್ಕಾರ ಗಮನಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.
ಕೆಪಿಎಸ್ಸಿಯು ಮರುಪರೀಕ್ಷೆ ನಡೆಸಬೇಕೆಂದು ಒತ್ತಾಯಿಸಲು ಅಭ್ಯರ್ಥಿಗಳು ಆಗಸ್ಟ್ 30ರ ಶುಕ್ರವಾರದಂದು ಸಂಜೆ 5 ಗಂಟೆಗೆ ಟ್ವಿಟರ್ನಲ್ಲಿ ಕೆಪಿಎಸ್ಸಿ ಮೋಸ ಎಂಬ ಅಭಿಯಾನ ನಡೆಸಲು ತೀರ್ಮಾನಿಸಿದ್ದಾರೆ. ಈ ನಡುವೆ ಕೆಪಿಎಸ್ಸಿಯು ಪರೀಕ್ಷೆಯ ಅಧಿಕೃತ ಕೀ ಉತ್ತರವನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು, ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಿದೆ. ಆಸಕ್ತರು ಸೆಪ್ಟೆಂಬರ್ 4ರ ಒಳಗೆ ಆಕ್ಷೇಪಣೆಯನ್ನು ಕೆಪಿಎಸ್ಸಿಗೆ ಸಲ್ಲಿಸಬಹುದು. ಇದಕ್ಕೆ 50 ರು ಶುಲ್ಕ ನಿಗದಿಪಡಿಸಲಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಈ ಬಾರಿಯ ಕಟ್ ಆಫ್ ಅಂಕ ಎಷ್ಟಿರಬಹುದೆಂಬ ಕುರಿತು ಅಭ್ಯರ್ಥಿಗಳ ನಡುವೆ ತೀವ್ರ ಚರ್ಚೆ ನಡೆಯುತ್ತಿದೆ. 2 ಪ್ರಶ್ನೆ ಪತ್ರಿಕೆಗಳು ಕಷ್ಟವಾಗಿದ್ದುದರಿಂದ ಬಹಳ ಕಡಿಮೆ ಕಟ್ ಆಫ್ ಅಂಕ ನಿಗದಿಯಾಗಬಹುದು ಎಂದು ಹೇಳಲಾಗುತ್ತಿದೆ. ಈ ಕುರಿತು ಜಾಬ್ ನ್ಯೂಸ್ ಅನೇಕ ನುರಿತ ತರಬೇತಿದಾರರನ್ನು, ತಜ್ಞರನ್ನು ಮಾತನಾಡಿಸಿತು. ಅವರೆಲ್ಲರ ಒಟ್ಟಾರೆ ಅಭಿಪ್ರಾಯ ಈ ಬಾರಿ 120ರಿಂದ 140 ಅಂಕಗಳ ಒಳಗೆ ಕಟ್ ಆಫ್ ನಿಗದಿಯಾಗುವ ಸಾಧ್ಯತೆ ಇದೆ. ಕೆಲವರು ಮಾತ್ರ 140ರಿಂದ 150 ಅಂಕ ನಿಗದಿಯಾಗಬಹುದು ಎಂದು ಹೇಳಿದ್ದಾರೆ. 2020ರಲ್ಲಿ ನಡೆದ ಪರೀಕ್ಷೆಯಲ್ಲಿ ಜನರಲ್ ಕ್ಯಾಟಗರಿಗೆ 199 ಕಟ್ ಆಫ್ ಅಂಕ ನಿಗದಿಯಾಗಿತ್ತು. ಇದು ಕೆಎಎಸ್ ಪರೀಕ್ಷೆಗೆ ಸಂಬಂಧಿಸಿದ ಇದುವರೆಗಿನ ಮಾಹಿತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.